ಬೇಕಾದ ಶುಭ ವಂದನೆಯನ್ನು ನಮ್ಮ ರಕ್ಷಕನೂ ನಮ್ಮ ಒಡೆಯರಾಗಿರುವಂಥ ಕ್ರಿಸ್ತನ ಪವಿತ್ರ ನಾಮದಲ್ಲಿ ಧ್ವನಿವರ್ಧಕದ ಮೂಲಕವಾಗಿ ಆಲಯದಲ್ಲಿ ಕುಳಿತುಕೊಂಡಂಥ ನಿಮ್ಮೆಲ್ಲರಿಗೆ ತಿಳಿಸುತ್ತಾ ಈ ದಿನಕ್ಕೆ ಬೇಕಾದಂಥ ಎಲ್ಲ ವಿಧವಾದಂಥ ಸಹಾಯವನ್ನು ಆತನ ಕೃಪೆಯನ್ನು ಕರ್ತನು ತಾನೇ ದಯಪಾಲಿಸಿಕೊಳ್ಳಿ ಎಂಬುದಾಗಿ ನಾವು ಕೇಳಿಕೊಂಡ ಪ್ರೇರಣೆ ಕ್ಷಣಕಾಲ ಮೌನವಾಗಿದ್ದುಕೊಂಡು ನಮ್ಮ ಹೃದಯದಲ್ಲಿ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ಈ ದಿನವನ್ನು ನನಗೆ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ. ಈ ದಿನದಲ್ಲಿ ನಿನ್ನ ಸನ್ನಿಧಾನದಲ್ಲಿ ನಾನು ಉಲ್ಲಾಸ ಪಡುವಂತೆ, ನಿನ್ನ ವಾಕ್ಯವನ್ನು ಆಲಿಸುವಂತೆ ನಮಗೆ ಬೇಕಾದಂಥ ಒಳ್ಳೆಯ ಮನಸ್ಸನ್ನು ಕೊಡು ಎಂಬುದಾಗಿ ನಾವು ಕೇಳಿಕೊತ ವಾಕ್ಯವನ್ನು ಈ ರೀತಿಯಾಗಿ ನಾವು ಓದಿಕೊಂಡ ಪ್ರೇರೆ ಎಜ್ಕೇಲನ್ನು ಬರೆದಂಥ ಪ್ರವಾದನೆಯ ಗ್ರಂಥ 36ನೇ ಅಧ್ಯಾಯ 26ನೇ ವಾಕ್ಯ ಭಾಗ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ದಯಪಾಲಿಸುವೆನೆಂಬುದಾಗಿ ಪ್ರವಾದಿಯಾದಂಥ ಎಜ್ಕೇಲನು ತಿಳಿಸಿದ ಹಾಗೆ ನಮ್ಮ ಕಲ್ಲಾದಂಥ ಹೃದಯವನ್ನು ಕರಗಿಸಿಕೊಂಡು ಮೃದುವಾದ ಮನಸ್ಸನ್ನು ಕರ್ತನೆ ಈ ದಿನ ಕೊಡಿ ಎಂಬುದನ್ನು ನಾವು ಕೇಳಿಕೊಳ್ಳುತ್ತಾ ಈ ರೀತಿಯಾಗಿ ರಾಗವನ್ನು ಹಾಡಿಕೊಂಡು ಆರಾಧನೆ ಮಾಡಿಕೊಂಡು ರುಚಿ ನೋಡಿ ತಿಳಿದುಕೊಂಡೆ ಎಂಬುದಾಗಿ. ರುಚಿ ನೋಡಿ ತಿಳಿದುಕೊಂಡೆ ಯೆಹೋವಾ ಉತ್ತಮನೆಂದು. ರುಚಿ ನೋಡಿ ತಿಳಿದುಕೊಂಡೆ ಯೆಹೋವಾ ಉತ್ತಮನೆಂದು. ರಕ್ಷಕನಾಶ್ರಯಿಸಿ ನಾಧನ್ಯನಾದೆನಯ್ಯ. ರಕ್ಷಕನಾಶ್ರಯಿಸಿ ನಾಧನ್ಯನಾದೆನಯ್ಯ. ರುಚಿ ನೋಡಿ ತಿಳಿದುಕೊಂಡೆ ಯೆಹೋವಾ ಉತ್ತಮನೆಂದು. ಮಹಾದೇವರು ನೀನೇ, ಸ್ತುತಿಗಳಿಗೆ ಪಾತ್ರನು ನೀನೇ. ಮಹಾದೇವರು ನೀನೇ, ಸ್ತುತಿಗಳಿಗೆ ಪಾತ್ರನು ನೀನೇ. ತಪ್ಪದೆ ಆರಾಧಿಸುವೆ, ದಯಾಳು ನೀನೇ. ತಪ್ಪದೆ ಆರಾಧಿಸುವೆ, ದಯಾಳು ನೀನೇ. ರುಚಿ ನೋಡಿ ತಿಳಿದುಕೊಂಡೆ ಯೆಹೋವಾ ಉತ್ತಮನೆಂದು. ಮಹೋನ್ನತನಾದ ದೇವಾ, ಪ್ರಭಾವ ಇರುವಾನೆ. ಮಹೋನ್ನತನಾದ ದೇವಾ, ಪ್ರಭಾವ ಇರುವಾನೆ. ಮನಸಾರೆ ಹೊಗಳುವೆನು ನಿನ್ನಾಶ್ಚರ್ಯ ಕಾರ್ಯಗಳನ್ನು. ಮನಸಾರೆ ಹೊಗಳುವೆನು ನಿನ್ನಾಶ್ಚರ್ಯ ಕಾರ್ಯಗಳನ್ನು. ರುಚಿ ನೋಡಿ ತಿಳಿದುಕೊಂಡೆ ಯೆಹೋವಾ ಉತ್ತಮನೆಂದು. ರುಚಿ ನೋಡಿ ತಿಳಿದುಕೊಂಡೆ ಯೆಹೋವಾ ಉತ್ತಮನೆಂದು. ರುಚಿ ನೋಡಿ ತಿಳಿದುಕೊಂಡೆ
ಆರಂಭ ಮಾಡೋಣ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪೆ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ತ್ರೇಕ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈ ಉದಯ ಕಾಲದ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನಾವು ಸಂಗೀತದಲ್ಲಿ 65ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 65 ಮೊದಲಿನ 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕನಿಕಳುಳ ತಂದೆ, ಅಪಾ ಸ್ವಾಮಿ ಕರ್ತನೆ, ನೀನು ತೋರಿಸಂತ ದಯೆ, ಪ್ರೀತಿ, ಕರುಣೆಗಾಗಿ ನಿನ್ನನ್ನು ವಂದಿಸುವರಾಗಿದ್ದೇವೆ ಸ್ವಾಮಿ. ಈ ಉದಯ ಕಾಲದಲ್ಲಿ ಸ್ವಾಮಿ, ನಾವು ನಿನ್ನ ಅಡಿಯಲ್ಲಿ ಸೇರಿ ಬಂದಿರುವಾಗ ಸ್ವಾಮಿ, ನಿನ್ನ ಕ್ರೂಜಿ ಅಡಿಗೆ ನೋಡಿ ಸ್ವಾಮಿ, ನಮ್ಮ ಮನಸ್ಸು, ನಮ್ಮ ಹೃದಯಗಳನ್ನು ನಿನಗಾಗಿ ಅರ್ಪಿಸಿ ಸ್ವಾಮಿ, ನಮ್ಮ ಜೀವಿತವನ್ನು ನಾವು ರೂಪಾಂತರಿಸಿಕೊಂಡು ಸ್ವಾಮಿ, ನಿನ್ನ ಬಳಿಗೆ ಬಂದು ನಾವು ನಿನ್ನಲ್ಲಿ ಬೆಳೆಯುವಂತೆ ನಿನ್ನ ಕೃಪೆಯನ್ನು ನಡೆಸಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ಕರ್ತನೆ, ನಮ್ಮ ಸಭೆಯನ್ನು, ನಮ್ಮ ಸಭಾಪಾಲಕರನ್ನು, ಸಭಾಪಾಲನ ಸಮಿತಿಯನ್ನು ಮತ್ತು ನಮ್ಮೆಲ್ಲರನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ ಸ್ವಾಮಿ. ಕರ್ತನೆ ಅಪಾ ಸ್ವಾಮಿ, ಈ ಸುಂದರವಾದ ಆಲಯದಲ್ಲಿ ಸ್ವಾಮಿ ನಿನ್ನನ್ನು ಕೊಂಡಾಡಿ ಸ್ತುತಿಸಿ ನಿನ್ನನ್ನು ಘನಪಡಿಸುವ ಹಾಗೆ ನಿನ್ನ ಕೃಪಾ ಸಮಯವನ್ನು ನಮಗೆ ಕೊಟ್ಟಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಕುಟುಂಬಗಳನ್ನು, ಮಕ್ಕಳನ್ನು, ಯೌವನಸ್ಥರನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ ಸ್ವಾಮಿ. ಅವರೆಲ್ಲರೂ ನಿನ್ನ ಪಾದಸನದಲ್ಲಿ ಸೇರಿ ಸ್ವಾಮಿ, ನೀನು ಕೊಟ್ಟಂಥ ವಾಕ್ಯಗಳನ್ನು ಹಿಡಿದುಕೊಂಡು ಜೀವಿಸುವಂಥ ನಿನ್ನ ಕೃಪೆಯನ್ನು ಕೊಡಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ಮತ್ತು ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ನಡೆಯುವಂಥ SSLCಯ ಗಣಿತ ಪರೀಕ್ಷೆ ನಡೆಯುವಾಗ ಸ್ವಾಮಿ ಕರ್ತನೆ, ಮಕ್ಕಳು ಸ್ವಾಮಿ ಕರ್ತನೆ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಸ್ವಾಮಿ ಕರ್ತನೆ ಸಮಂಜಸವಾದ ಉತ್ತರವನ್ನು ಬರೀಲಿಕ್ಕಾಗುವಂಥ ಕೃಪೆಯನ್ನು ಕೊಡು ಸ್ವಾಮಿ. ಕೆಲವು ಅಪ್ಲಿಕೇಶನ್ಸ್ ಪ್ರಾಬ್ಲಮ್ ಇರುವಾಗ ಸ್ವಾಮಿ, ಅವುಗಳನ್ನು ತಿಳಿದುಕೊಂಡು ಸ್ವಾಮಿ ತಮ್ಮ ಕೌಶಲ್ಯ ಸಾಮರ್ಥ್ಯದಿಂದ ಅವುಗಳನ್ನು ಬಿಡಿಸುವಂಥ ಕೃಪೆಯನ್ನು ಕೊಡು ಸ್ವಾಮಿ. ಮತ್ತು ವಿಶೇಷವಾಗಿ ನಮ್ಮ ಮಧ್ಯದಲ್ಲಿರುವಂಥ ಘನ ಸೇವಕರನ್ನು ನೀನು ಬಲಪಡಿಸಿದ್ದಿ ಸ್ವಾಮಿ. ಕಳೆದ ವಾರದಿಂದ ನೀನು ಸ್ವಾಮಿ, ಈ ವಾರ ಉದ್ದಕ್ಕೂ ಸ್ವಾಮಿ ನಿನ್ನ
ವಾಕ್ಯವನ್ನು ನಮಗೆ ನೀಡಿದ್ದಾರೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವು ನಿನ್ನ ಮಾತಾಗಿರಲಿ ಸ್ವಾಮಿ. ಅವರು ಹೇಳುವಂಥ ಪ್ರತಿಯೊಂದು ವಾಕ್ಯವನ್ನು ನಾವು ಹಿಡಿದುಕೊಂಡು ಸ್ವಾಮಿ ಕರ್ತನೆ, ನಾವು 60, 80 ಮತ್ತು 100ರಷ್ಟು ಫಲವನ್ನು ಕೊಡುವಂಥ ಮಕ್ಕಳಾಗ್ಲಿಕ್ಕುವಂಥ ಕೃಪೆಯನ್ನು ಕೊಡು ಸ್ವಾಮಿ. ನಮ್ಮೆಲ್ಲರನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ ಸ್ವಾಮಿ ಕರ್ತನೆ. ನೀನೇ ನಮ್ಮನ್ನು ಮುನ್ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ಸ್ವಾಮಿ. ಆಮೆನ್. ನಾವು ಕರ್ತನನ್ನು ಮಹಿಮೆ ಪಡಿಸುವ ಹಾಗೆ ನಾವು ಸ್ತುತಿ ಗೀತೆಯನ್ನು ಹಾಡಿಕೊಳ್ಳೋಣ. ಮೊದಲನೇದಾಗಿ ರಕ್ತ ಕೋಟೆಯೊಳಗೆ. ರಕ್ತ ಕೋಟೆಯೊಳಗೆ ನಾನು ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿಬಾರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿಬಾರದು. ಯೇಸುವಿನ ರಕ್ತ ನನ್ನ ಮೇಲಿರಲು, ಸೈತಾನ ಬಳಿಬಾರದು. ಯೇಸುವಿನ ರಕ್ತ ನನ್ನ ಮೇಲಿರಲು, ಸೈತಾನ ಬಳಿಬಾರದು. ಶಿಲುಬೆಯ ಮೇಲೆ ಬಲಿಯಾಗಿ ಪಾಪವ ಜಯಿಸಿರುವೆ. ಶಿಲುಬೆಯ ಮೇಲೆ ಬಲಿಯಾಗಿ ಪಾಪವ ಜಯಿಸಿರುವೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿಬಾರದು. ಯಾವ ಕೇಡು ಬಳಿಬಾರದು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡಿರೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿಬಾರದು. ಯಾವ ಕೇಡು ಬಳಿಬಾರದು. ತಾಯಿಯೇ ಮಗುವನೆ ಮರೆತಾರು, ಮರೆಯದ ನನ್ನ ಕರ್ತನೇ. ತಾಯಿಯೇ ಮಗುವನು ಮರೆತಾರು, ಮರೆಯದೆ ನನ್ನ ಕರ್ತನೇ. ಕುರುಬನಂತೆ ನನ್ನ ನಡೆಸುವ, ಅಭಿಷೇಕ ಮಾಡಿರುವ. ಕುರುಬನಂತೆ ನನ್ನ ನಡೆಸುವ, ಅಭಿಷೇಕ ಮಾಡಿರುವ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿಬಾರದು. ಯಾವ ಕೇಡು ಬಳಿಬಾರದು. ಯಾವ ಕೇಡು ಬಳಿಬಾರದು. ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ನಾವು ಮತ್ತೊಂದು ಸ್ತುತಿಗೀತೆಯನ್ನು ಹಾಡಿಕೊಳ್ಳೋಣ. ಸಿಂಹಾಸನಾಸೀನ ನಾದವನೇ. ಸಿಂಹಾಸನಾಸೀನ ನಾದವನೇ, ಪರಿಶುದ್ಧನೇ ಪರಿಶುದ್ಧನೇ. ಸಿಂಹಾಸನಾಸೀನ ನಾದವನೇ,
ಪರಿಶುದ್ಧನೇ ಪರಿಶುದ್ಧನೇ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಕೆರೂಬಿಯರು ಸೇರಾಫಿಯರು ಕೊಂಡಾಡುವ ಪರಿಶುದ್ಧನೇ ಕೆರೂಬಿಯರು ಸೇರಾಫಿಯರು ಕೊಂಡಾಡುವ ನಮ್ಮ ಪರಿಶುದ್ಧನೇ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಏಳು ದೀಪ ಚಲಿಸುವ ಪರಿಶುದ್ಧನೇ ಏಳು ದೀಪ ಸ್ತಂಭದಲ್ಲಿ ಪರಿಶುದ್ಧನೇ ಆರಾಧನೆ ನಿಮಗೆ ಆರಾಧನೆ 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 ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯದ 18ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 18ನೇ ವಚನ. ಇದಲ್ಲದೆ ಎಪಿಕುರಿಯರು ಸ್ತೋಯಿಕರು ಎಂಬ ತತ್ವ ವಿಚಾರಕರಲ್ಲಿ ಕೆಲವರು ಅವನ ಸಂಗಡ ಚರ್ಚೆ ಮಾಡಿದರು ಎಂಬುದಾಗಿ. ಎರಡು ತತ್ವಜ್ಞಾನಿಗಳ ಶಾಲೆ ಇದೆ. ಎಪಿಕುರಿಯರು ಮತ್ತು ಸ್ತೋಯಿಕರು. ಎಪಿಕುರಿಯರ ವಾದವೇನೆಂದರೆ ದೇವರಿದ್ದಾನೆ, ಆದರೆ ನಮ್ಮ ಕುರಿತು ಕಾಳಜಿ ಇಲ್ಲ. ಯು ವಿಲ್ ನಾಟ್ ಇಂಟರ್ಫಿಯರ್ ಇನ್ ಹ್ಯೂಮನ್ ಅಫೇರ್ಸ್. ನಮ್ಮ ಜೀವನಗಳಲ್ಲಿ ಆತನ ಮಧ್ಯಸ್ಥಿಕೆಯನ್ನು ವಹಿಸಲ್ಲ, ಮೂಗು ತೋರಿಸೋದಿಲ್ಲ. ದಟ್ ಈಸ್ ಹೌ ಗಾಡ್ ಇಸ್. ಅವರ ವಾದ ಆಯಿತು. ಸ್ತೋಯಿಕರದು ಏನು ಅಂದರೆ ಈಸ್ ಫೀಲಿಂಗ್ಲೆಸ್ ಗಾಡ್. ಭಾವನೆಗಳಿಲ್ಲ ದೇವರಿಗೆ ಅಂತ ಸ್ತೋಯಿಕರ ಚುಟುಕಾಗಿ ಅರ್ಥ ಮಾಡ್ಕೊಳ್ಳಿ. ಅಂಥವ್ರು ಇವನ ಹತ್ರ ಚರ್ಚೆ ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ಧ್ಯಾನಕ್ಕೆ ಇವತ್ತು ಪ್ರಮುಖವಾದಂಥ ವಾಕ್ಯ ಇಬ್ರಿಯರ ಪತ್ರ 4ನೇ ಅಧ್ಯಾಯ 14ರಿಂದ 16ರವರೆಗೆ. ಇಬ್ರಿಯರ ಪತ್ರ 4ನೇ ಅಧ್ಯಾಯ 14ರಿಂದ 16ರವರೆಗೆ. ಈ 3 ವಚನಗಳೇ ಒಂದು ಪರಿಚ್ಛೇದ. ಇದನ್ನು ನಾವು ಧ್ಯಾನಿಸಬಹುದು. 14ನೇ ವಚನ ಹೀಗೆ ಹೇಳುತ್ತೆ: ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ
ಆತನ ದಯೆಯಿಂದ ಸಂಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೋ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಮೊದಲನೇ 14ನೇ ವಚನ ಶಿಲುಬೆಯ ನಂತರದ ಕ್ರೂಜಿತನ ಉತ್ತುಂಗ ಆಕಾಶಮಂಡಲಗಳನ್ನು ದಾಟಿ ಹೋಗಿದ್ದಾನೆ. ಆತನು ಜಯಿಸಿದ್ದಾನೆ. ತನ್ನ ಶಿಲುಬೆಯ ಮರಣದಲ್ಲಿ ಆತನು ಜಯಿಸಿರುವ ಕಾರಣ ಆಕಾಶಮಂಡಲಗಳನ್ನು ದಾಟಿ ಹೋಗಿದ್ದಾನೆ. ದೇವಕುಮಾರನೆಂದು ಗುರುತಿಸಿರುವವನು ಈತನು ಯಾರಂದರೆ ನಮ್ಮ ಶ್ರೇಷ್ಠ ಮಹಾಯಾಜಕನು. ಹಳವಡಂಬಡಿಕೆಯಲ್ಲಿ ಯಾವ ಮಹಾಯಾಜಕನಿಗೂ ಕೂಡ ಸಂಬೋಧಿಸಲ್ಪಡದ ಈ ಪದ ಗ್ರೇಟ್ ಹೈ ಪ್ರೀಸ್ಟ್. ಹಳವಡಂಬಡಿಕೆಯಲ್ಲಿ ಯಾವ ಮಹಾಯಾಜಕನಿಗೂ ಕೂಡ ಈ ಒಂದು ಸಂಬೋಧನೆ ಇಲ್ಲ. ಆದರೆ ಯೇಸು ಸ್ವಾಮಿಗೆ ಈತನು ಶ್ರೇಷ್ಠ ಮಹಾಯಾಜಕ. ಇಬ್ರಿಯರ ಪತ್ರದಲ್ಲಿ ಮಹಾಯಾಜಕನ ಹಿಂದೆ ಅಥವಾ ಸಂಬೋಧನೆಗಳು ಬಹಳ ವಿಶೇಷವಾದಂಥ ಗುಣಲಕ್ಷಣಗಳನ್ನು ಪ್ರಕಟಿಸ್ತದೆ. ಈತನು ನಂಬಿಗಸ್ತನಾದ ಮಹಾಯಾಜಕನು, ಕರುಣೆಯುಳ್ಳ ಮಹಾಯಾಜಕನು, ಇಂಥವನೇ ನಮಗೆ ಬೇಕಾಗಿರುವ ಮಹಾಯಾಜಕನು, ಪಾಪಿಗಳಲ್ಲಿ ಸೇರದವನು, ಪರಿಶುದ್ಧನು. ಈ ಥರ ಎಲ್ಲ ಮಹಾಯಾಜಕನ ಕುರಿತು ಸಂಬೋಧನೆಗಳಿದೆ. ಮಹಾಯಾಜಕನು ಅವನ ಮೂಲ ಸೇವೆ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು. ಅದೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು. ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಅವರ್ ಅಫೇರ್ಸ್. ನಮ್ಮ ಬಾಳಿನ ವ್ಯವಹಾರಗಳಲ್ಲಿ, ಜೀವನಗಳಲ್ಲಿ ಆಸಕ್ತಿಯುಳ್ಳ ದೇವರು. ಈ ಅರಿವು ನನಗಿರಬೇಕು. ನಾವು ಹಾದು ಹೋಗುವ ಕಠಿಣ ಸವಾಲುಗಳು, ನಮ್ಮ ಸಂತೋಷಗಳು, ನಮ್ಮ ದುಃಖಗಳು, ನಮ್ಮ ಕಣ್ಣೀರುಗಳು, ಈ ಎಲ್ಲವುಗಳಲ್ಲಿ ಭಾಗವಹಿಸ್ತಾನೆ. ಈ ಸ್ವಾಮಿ ಶರೀರದಲ್ಲಿರುವಾಗಲೇ ಮಾರ್ತಾ ಮರಿಯಳ ಮನೆಯಲ್ಲಿ ಕಣ್ಣೀರಿಟ್ಟಿರುವ ಪ್ರಸಂಗ ಇದೆ. ಭಾಗವಹಿಸ್ತಾನೆ. ಸಂತೋಷ ಪಟ್ಟಿರುವ ಪ್ರಸಂಗವೂ ಕೂಡ ಇದೆ. ಉಲ್ಲಾಸಿಸಿದ್ದಾನೆ. ಸೊ ಹಿ ಈಸ್ ಅ ಪಾರ್ಟ್ ಆಫ್ ಅವರ್ ಫೀಲಿಂಗ್. ಇಲ್ಲದಿದ್ದರೆ ಸತ್ಯವೇದ ಹೇಳ್ತಾ ಇರಲಿಲ್ಲ, ನೀವು ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ, ದುಃಖ ಪಡುವವರ ಸಂಗಡ ದುಃಖ ಪಡ್ರಿ. ಸೊ ನಿನ್ನ ದೇವರು ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂಥ ದೇವರು, ನಮ್ಮ ಜೀವನಗಳಲ್ಲಿ ಆಸಕ್ತಿಯುಳ್ಳ ದೇವರು, ನಮಗಾಗಿ ಮಧ್ಯಸ್ಥಿಕೆಯನ್ನು ಅಧಿಕಾರಯುಕ್ತವಾಗಿ ವಹಿಸುವ ದೇವರು. ಸೊ ಯಾವ ತತ್ವ ವಿಚಾರಕರು ಕೂಡ ಸತ್ಯವೇದದ ಸತ್ಯಗಳ ಹತ್ತಿರಕ್ಕೂ ಬಾರರು. ದಿಸ್ ಇಸ್ ವಾಟ್ ವಿ ಹ್ಯಾವ್ ಆಸ್ ಹೈ ಪ್ರೈಸ್ಟ್. ಕರುಣೆಯುಳ್ಳವನು. ನಂತರ ಈತನ ಕುರಿತು ಹೇಳಿರುವ ಮಾತೇನೆಂದರೆ, ಈ ಕಾರಣದಿಂದ ಇಷ್ಟೆಲ್ಲ ಈ ಮಹಾಯಾಜಕನಾಗಿರುವುದರಿಂದ ನಮ್ಮ ಕರ್ತವ್ಯ ಏನು ಅಂದರೆ, ನಾವು ಮಾಡಿರುವ ಪ್ರತಿಜ್ಞೆ. ಹಾಗಾದರೆ ನಾವು ಈ ವಚನವನ್ನು ವೈಯಕ್ತಿಕವಾಗಿ ನಾವು ಗ್ರಹಿಸಬೇಕು. ಹಿಂಗೆ ಅಂದರೆ, ನಾವು ಮಾಡಿರುವ ಪ್ರತಿಜ್ಞೆ, ನಮ್ಮ ಹೆಸರು ಹಾಕೋಬೇಕಲ್ಲಿ. ನಾವು ಅನ್ನೋ ಜಾಗದಲ್ಲಿ ನಮ್ಮ ಹೆಸರು ಹಾಕೋಬೇಕು. ಏನು ಪ್ರತಿಜ್ಞೆ ಮಾಡಿದ್ದೀವಿ ನಾವು? ಸರಳವಾಗಿ ಒಂದು ಪ್ರತಿಜ್ಞೆಯನ್ನು ನೆನಪು ಮಾಡ್ಕೊಳ್ಳೋಣ. ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿರುವುದೇ ಪ್ರತಿಜ್ಞೆ. ಇದನ್ನು ಬಿಡದೆ ಹಿಡಿಯೋಣ. ಸರ್ವಕಾಲಕ್ಕೂ ಈತನು ನನ್ನ ಜೀವದ ಒಡೆಯನು, ಈತನು ನನ್ನ ಜೀವಕ್ಕೆ ಮಾಲೀಕನು, ಈತನು ನನ್ನ ಅಧಿಕಾರಿ, ನನ್ನ ಯಜಮಾನನು. ಇದೇ ಆ ಪ್ರತಿಜ್ಞೆ. ಈ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಮಿನಿಮಮ್ 1 ಲೈನ್ ಆಫ್ ಪ್ರೊಫೆಷನ್ ಅಥವಾ ಕನ್ಫೆಷನ್. 1 ಲೈನ್ ಆಫ್ ಪ್ರೊಫೆಸಿಂಗ್ ಕನ್ಫೆಷನ್. ಇದು ಪ್ರತಿಜ್ಞೆ. ನಾವು ಬಾಯಿಂದ ಅರಿಕೆ ಮಾಡಿದ್ದೀವಿ, ಈತನೇ ಕರ್ತನ್. ದಟ್ ಮೀನ್ಸ್ ಈಸ್ ಮೈ ಓನರ್, ಈಸ್ ಮೈ ಅಥಾರಿಟಿ, ಈಸ್ ಮೈ ಲಾರ್ಡ್, ಎವ್ರಿಥಿಂಗ್. ಸೊ ಯಜಮಾನನಿಗೆ ತನ್ನ ಕೈ ಕೆಳಗಿರುವವರ ಕುರಿತು ಆಸಕ್ತಿ ಇರುತ್ತೋ ಇಲ್ವೋ? ಆಸಕ್ತಿ ಇರುತ್ತೆ. ದ ಮೋರ್ ಯು ಈಲ್ಡ್, ನೀವು ಎಷ್ಟು ಆತನಿಗೆ ಒಳಪಡುತ್ತೀರೋ, ದ ಮೋರ್ ಯು ವಿಲ್ ಹ್ಯಾವ್ an experience with him.
ಇದು ಬಹಳ ಅವಶ್ಯ, ಇದು ಬಹಳ ಅವಶ್ಯ. ಅದಕ್ಕೆ ಹೇಳ್ತೇನೆ, ನಿಮ್ಮ ಚಿಂತೆಯನ್ನು ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ. ಇಟ್ ಕುಡ್ ಬಿ ಮೈ ಪ್ರೆಸೆಂಟ್ ಸಿಚುವೇಶನ್, ನನ್ನ ಪ್ರಸ್ತುತ ಪರಿಸ್ಥಿತಿ ಆಗ್ಬೋದು. ಇಟ್ ಕುಡ್ ಬಿ ಮೈ ಫ್ಯೂಚರ್ ಸಿಚುವೇಶನ್. ಎಲ್ಲವುಗಳಲ್ಲಿಯೂ ಕೂಡ ಖಂಡಿತವಾಗಿಯೂ ಭಾಗವಹಿಸ್ತಾನೆ, ಆಸಕ್ತನಾಗಿದ್ದಾನೆ. ದಿಸ್ ಇಸ್ ಮೈ ಗಾಡ್. ಈತನು ಈ ಕಾರಣದಿಂದ ನಮ್ಮ ಒಡೆಯನು. ಸೊ ಈ ಪ್ರತಿಜ್ಞೆಯನ್ನು ಬಿಡಬಾರ್ದು ನಾವು. ಎನಿ ಟೈಮ್ ಇನ್ ಯುವರ್ ಲೈಫ್ ಸಂಕಟಗಳು ಬರ್ಬೋದು, ಸವಾಲುಗಳು ಬರ್ಬೋದು, ನಿನ್ನ ನಂಬಿಕೆಯನ್ನೇ ಪ್ರಶ್ನೆ ಮಾಡುವಂಥ ಇಕ್ಕಟ್ಟುಗಳು ಬರಬಹುದು. ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಅಲ್ಲಿ ವೈಯಕ್ತೀಕರಣ ಮಾಡ್ಕೊಳ್ಬೇಕು ನಾವು. ನಮಗಿರುವ, ಸೊ ನಮ್ಮ ಹೆಸರು ಹಾಕೊಳ್ಬೇಕು. ದೆನ್ ಇಟ್ ಬಿಕಮ್ಸ್ ಮೋರ್ ಬ್ಯೂಟಿಫುಲ್. ಯಾಕಂದರೆ ನಮಗಿರುವ ಮಹಾಯಾಜಕ, ಇಗೇನ್ ನಮ್ಮ ಹೆಸರು ಹಾಕೊಳ್ಳಿ, ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಗಳನ್ನು ಕುರಿತು ಏನಿದೆ, ಅವನಿಗೆ ಅನುತಾಪ ಇದೆ. ಎನ್ ಎಂಪಥೆಟಿಕಲ್ ಹೈ ಪ್ರೀಸ್ಟ್. there are a lot of weaknesses, we go through a lot of challenges, weaknesses ಇದೆ. ಆದರೆ ಅವುಗಳ ಕುರಿತು ಅವನಿಗೆ ಅನುತಾಪವಿದೆ. ಅಂದರೆ he has a feeling, ಅವುಗಳ ಕುರಿತು ಅನುತಾಪ ಇದೆ. ಸಿ ಹೌ ಗ್ರೇಟ್ ದಿಸ್ ಹೈ ಪ್ರೀಸ್ಟ್ ಇಸ್. ಇಂತಹ ಶ್ರೇಷ್ಠವಾದ ಮಹಾಯಾಜಕನು ನಮಗೆ ಕೊಟ್ಟಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಇಂಥ ಗುಣಲಕ್ಷಣಗಳಿರುವ ಮಹಾಯಾಜಕನು ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಹೇಳಬಹುದು ನೀವು. ಇಲ್ಲವೇನೋ. ಆದರೆ ಅವರ ಬಲಹೀನತೆಗಳನ್ನು ಸಹಿಸಿಕೊಳ್ಬೇಕು. ಅದು ಅವನ ಒಂದು ಕ್ಯಾರೆಕ್ಟರ್, ಸಹಿಸಿಕೊಳ್ಬೇಕು. ಆದರೆ ಇಲ್ಲಿ ಅನುತಾಪ ಪಡ್ತಾನೆ. ನಮಗಿರುವ ನಿರ್ಬಲಾವಸ್ಥೆಗಳ ಕುರಿತು ಅನುತಾಪ ಪಡ್ತಾನೆ. ದಟ್ ಈಸ್ ಹೌ ಹಿ ಶೋಸ್ ಹಿಸ್ ಮರ್ಸಿ. ಆ ಮೂಲಕ ತನ್ನ ಕರುಣೆಯನ್ನು ಪ್ರಕಟಿಸ್ತಾನೆ. ಮತ್ತು ಈಸ್ ಟೆಸ್ಟೆಡ್ ಹೈ ಪ್ರೀಸ್ಟ್, ಪರೀಕ್ಷಿಸಲ್ಪಟ್ಟಿರುವಂಥ ಮಹಾಯಾಜಕನು. ಹೇಗೆ? ಇಟ್ ಗಾಟ್ ಡೌನ್ ಟು ಅವರ್ ಲೆವೆಲ್. ನಮ್ಮ ಸ್ಥಾನದಲ್ಲಿಯೇ ನಿಂತುಕೊಂಡವನಾಗಿ ಶೋಧನೆಗಳನ್ನು ಎದುರಿಸಿದ್ದಾನೆ. He has faced temptations, but the end result ಏನು, ಅದರ ಫಲಿತಾಂಶವೇನು? ಪಾಪ ಮಾತ್ರ ಮಾಡಲಿಲ್ಲ. ಸೊ ವಾಟ್ ಕೈಂಡ್ ಆಫ್ ಹೈ ಪ್ರೀಸ್ಟ್ ವಿ ಹ್ಯಾವ್? ಎ ಸಿನ್ಲೆಸ್ ಹೈ ಪ್ರೀಸ್ಟ್, ಗ್ರೇಟ್ ಹೈ ಪ್ರೀಸ್ಟ್. ಶ್ರೇಷ್ಠ ಮಹಾಯಾಜಕನು ನಮಗಿದ್ದಾನೆ. ನಮಗಿರುವಂಥ ಮಹಾಯಾಜಕನು ಅವನೇನು? ಅನುತಾಪ ಪಡುವಂಥ ದೇವರು. ನಮಗಿರುವ ಮಹಾಯಾಜಕನು ಪಾಪರಹಿತನಾದಂಥ ಮಹಾಯಾಜಕನು, ಪರೀಕ್ಷಿಸಲ್ಪಟ್ಟವನಾಗಿದ್ದಾನೆ ಮತ್ತು ಆ ಮೂಲಕ ಪಾಪರಹಿತನೆಂದು ನಿರ್ಧರಿಸಲ್ಪಟ್ಟಿದ್ದಾನೆ. ಸೊ ಎವ್ರಿ ಟೆಂಪ್ಟೇಷನ್ಸ್ ದಟ್ ವಿ ಗೋ ಥ್ರೂ, ನಾವು ಹಾದು ಹೋಗುವ ಪ್ರತಿ ಶೋಧನೆಗಳಿಗೆ ಸಹಾಯಕನಾಗಿದ್ದಾನೆ. ಇಬ್ರಿಯರ ಪತ್ರ ಬಹಳ ಚಂದವಾದಂಥ ವಿಚಾರವನ್ನು ಈ ಕುರಿತು ಮಾತನಾಡ್ತದೆ. ಸಾಮಾನ್ಯವಾಗಿ ನಾವು ಸರ್ಕಾರಿ ಕಚೇರಿಗೆ ಹೋದ್ರೇನೆ ಅಥವಾ ಬ್ಯಾಂಕ್ಗಳಲ್ಲಿ ಹೋದರೆ ಒಂದು ಬೋರ್ಡ್ ನೋಡ್ತೀವಿ, ಮೇ ಐ ಹೆಲ್ಪ್ ಯು. ಬೋರ್ಡ್ ನೋಡ್ತೀವಲ್ವ? ಬೋರ್ಡ್ ನೋಡ್ತೀವಿ. ಸೊ ನಮ್ಮ ವಹಿವಾಟು ವ್ಯವಹಾರಗಳನ್ನು ಸುಲಭ ಮಾಡಿಕೊಳ್ಳಲು ಅಥವಾ ಸಹಾಯ ಮಾಡಲು ಒಬ್ಬರು ಕೂತಿರ್ತಾರೆ. ಹಾಗೆ ಶೋಧನೆ ಆಗುವಾಗ ಮೇ ಐ ಹೆಲ್ಪ್ ಯು ಅಂತ ಡೆಸ್ಕ್ ಓಪನ್ ಮಾಡಿಕೊಂಡ್ರು ಒಬ್ಬನು ಕೂತಿದ್ದಾನೆ 24/7. ಯಾಕಂದರೆ ಶೋಧನೆಗಳ ಕುರಿತು ಅರಿವು ಅವನಿಗಿದೆ. ಆ ಅರಿವಿನ ಅನುಭವದಲ್ಲಿ ಸಹಾಯನೂ ಮಾಡ್ತಾನೆ, ಜಯಿಸ ಶಕ್ತಿಯನ್ನು ಕೊಡ್ತಾನೆ. ನಮಗೆ ಶೋಧನೆ ರಹಿತ ಜೀವನ ಇದೆಯಾ? ಪ್ರತಿ ಕ್ಷಣ ಶೋಧನೆ ಇದೆ. ಆದರೆ ಅನಾಥರಲ್ಲ. ವಿ ಆರ್ ನಾಟ್ ಹೆಲ್ಪ್ಲೆಸ್. ಸತ್ಯವೇದ ಬಹಳ ಚೆನ್ನಾಗಿ ಇಬ್ರಿಯರ ಪತ್ರದಲ್ಲಿ ಹೇಳುತ್ತೆ, 2ನೇ ಅಧ್ಯಾಯದ 18ನೇ ವಚನ. ಮತ್ತೆ ಇವನು ಕರುಣೆಯುಳ್ಳ ನಂಬಿಕೆಯುಳ್ಳ ಮಹಾಯಾಜಕನೆಂದು 17ನೇ ವಚನ ಕೊನೆಗಾಣುತ್ತಾ 18ನೇ ವಚನ ಹೇಳುತ್ತೆ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಏನಾಗಿದ್ದಾನೆ? ಶಕ್ತನಾಗಿದ್ದಾನೆ. ಇದು ಮೇ ಐ ಹೆಲ್ಪ್ ಯು ಡೆಸ್ಕ್, ಸಹಾಯ ಮಾಡು. ಸೊ ನಮ್ಮ ಜೀವನದ ಯಾವುದೇ ಹಂತದಲ್ಲೂ
ಶೋಧನೆಗಳು ಸಹಜ, ಶೋಧನೆಗಳು ಸಹಜ. ಆದರೆ ಅನಾಥರಲ್ಲ. ಯು ಆಲ್ ಶುಡ್ ಅಂಡರ್ಸ್ಟ್ಯಾಂಡ್. ಶೋಧನೆ ಆಗುತ್ತಲೇ ಆತನ ಬಳಿಗೆ ಹೋಗಿ ಸಹಾಯ ಕೇಳಿದ್ರೆ ಶಕ್ತನಾಗಿದ್ದಾನೆ. ಈಸ್ ಕೇಪಬಲ್, ಈಸ್ ಏಬಲ್ ಟು ಹೆಲ್ಪ್. ಅಯ್ಯೋ ಇದು ನನಗೆ ಗೊತ್ತಿಲ್ಲ, ಇದು ಬೇರೆಯವ್ರನ್ನ ವಿಚಾರಿಸಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ ಯೇಸು ಸ್ವಾಮಿಗೆ. ಯಾಕಂದರೆ ತಾನೇ ಹಾದು ಹೋಗಿದ್ದಾನೆ. ದಟ್ ಮೀನ್ಸ್ ಈಸ್ ಇಂಟ್ರೆಸ್ಟೆಡ್ ಇನ್ ಅವರ್ ಅಫೇರ್ಸ್. ನನ್ನಂದಿನ ದೇವರಿಗೆ ನನ್ನ ಜೀವನ, ಅದರ ವ್ಯವಹಾರಗಳಲ್ಲಿ ಆಸಕ್ತವುಳ್ಳ ದೇವರು. ಹೌ ಬ್ಲೆಸ್ಡ್ ವಿ ಆರ್. ನಾವೆಷ್ಟು ಆಶೀರ್ವದಿಸಲ್ಪಟ್ಟಂಥ ಒಂದು ಸಮುದಾಯವಾಗಿದ್ದೇವೆ. ದೀಸ್ ಆರ್ ಆಲ್ ರೀಸನ್ಸ್ ವೈ ವಿ ನೀಡ್ ಟು ವರ್ಷಿಪ್ ಗಾಡ್. ಈ ಎಲ್ಲ ಕಾರಣಗಳೇ ದೇವರನ್ನು ಆರಾಧನೆ ಮಾಡುವುದಕ್ಕೆ ಸಕಾರಣಗಳಾಗುವುದರಲ್ಲಿ ಸಂದೇಹವಿಲ್ಲ. ನಂತರ ನಾವೇನು ನೋಡ್ತೀವಿ, ಪಾಪರಹಿತನು, ಶೋಧನೆಗೆ ಗುರಿಯಾದ ಪಾಪ ಮಾತ್ರಗಳು. ಆದುದರಿಂದ ಈ ಮೇಲಿನ 14-15ನೇ ವಚನದ ಎಲ್ಲ ಫಲಿತಾಂಶಗಳ ಉದ್ದೇಶವೇನು ಅಂದರೆ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆ, ಟು ರಿಸೀವ್ ಇಸ್ ಮರ್ಸಿ. ಭಾಳ ಚೆನ್ನಾಗಿದೆ. ಟು ರಿಸೀವ್ ಇಸ್ ಮರ್ಸಿ. ನಮ್ಮ ರಕ್ಷಣೆಯಲ್ಲಿ ದೇವರ ಕರುಣೆ, ದೇವರ ಕೃಪೆ ಕೆಲಸ ಮಾಡಿದೆ. ನಮ್ಮ ರಕ್ಷಣೆಯಲ್ಲಿ ದೇವರ ಕರುಣೆ ಏನು? He didn't put us into hell. We deserve. ಓಕೆ, ನರಕ ಪಾತ್ರರೇ ನಾವು. ಆದರೆ He didn't put us. ಕೃಪೆ ಏನು? ನಾನು ಸಾಯುವ ಬದಲು ಅವನು ಸತ್ತಿದ್ದಾನೆ. ಸೋ ಬ್ಯೂಟಿಫುಲ್ ಇಟ್ ಇಸ್, ಸೋ ಬ್ಯೂಟಿಫುಲ್. ಸೊ ಕರುಣೆಯನ್ನು ಹೊಂದುವಂತೆಯೋ ಮತ್ತು ಸಮಯೋಚಿತವಾದ ಸಹಾಯ, ಇದು ಭಾಳ ಇಂಪಾರ್ಟೆಂಟ್. ನಮ್ಮ ಜೀವನದ ಸಮಯಗಳಲ್ಲಿ ಕೆಲವೊಮ್ಮೆ ನಮ್ಮ ಸಮಯಗಳು ವ್ಯತಿರಿಕ್ತವಾಗಿರುತ್ತೆ, ಸವಾಲಿನಿಂದ ಕೂಡಿರುತ್ತೆ. ಸೊ ಆ ಟೈಮ್ಲಿ ಹೆಲ್ಪ್ಗೆ, ಆ ನೀಡ್ಗೆ ಆತನ ಬಳಿಗೆ ಬರ್ಬೋದು. ಹೇಗೆ ಬರ್ಬೋದು? ಕೃಪಾಸನದ ಮುಂದೆ ಧೈರ್ಯವಾಗಿ ಬರಬಹುದು. ಯೇಸುವಿನ ಬಳಿಗೆ ಹೋಗ್ಲಿಕ್ಕೆ ಮನುಷ್ಯನ ಮಧ್ಯಸ್ಥಿಕೆ ಬೇಕಾ? ಟು ಅಪ್ರೋಚ್ ಜೀಸಸ್ ಮನುಷ್ಯನ ಮಧ್ಯಸ್ಥಿಕೆ ಬೇಕಾ? ಬೇಡ. ವೈಯಕ್ತಿಕವಾಗಿ ನೀನೇ ಹೋಗು. ಯಾಕಂದ್ರೆ ಆ ಮಾರ್ಗವನ್ನು ತೆರೆದಿಟ್ಟಿದ್ದಾನೆ, ಆ ಸ್ವಾತಂತ್ರ್ಯವನ್ನು ದಯಪಾಲಿಸಿದ್ದಾನೆ. ಇಫ್ ಐ ಡೋಂಟ್ ಗೋ, ಹೂ ಇಸ್ ಅಟ್ ಲಾಸ್? ನಾನು ಹೋಗ್ಲಿಲ್ಲ ಅಂದ್ರೆ ಯಾರಿಗೆ ನಷ್ಟ? ನಮಗೆ ನಷ್ಟ. ಅದಕ್ಕೆ ಬಾಡಿಗೆ ಹೊಡಿಬಾರದು. ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ಟು ಅಪ್ರೋಚ್ ಹಿಮ್. ಆತನ ಸಾಮೀಪ್ಯಕ್ಕೆ ಹೋಗುವ ಅನುಭವ ಸಹಜವಾಗಬೇಕು, ಸ್ವಾಭಾವಿಕವಾಗಬೇಕು, ಮೇಲೆ ಮೇಲೆ ಆಗಬೇಕು. ಬಹಳ ಬಹಳ ಪ್ರಮುಖವಾದಂಥ ವಿಷಯ. ಸೊ ಹ್ಯೂಮನ್ ಮೀಡಿಯೇಷನ್ ಅವಶ್ಯ ಇಲ್ಲ. ಅಫ್ಕೋರ್ಸ್ ಯು ಕ್ಯಾನ್. ನಮ್ಮ ಪ್ರಾರ್ಥನೆಯ ಮನವಿಗಳನ್ನು ಬೇರೆಯವರೊಟ್ಟಿಗೆ ಹಂಚಿಕೊಳ್ಬೋದು, ನಾನು ಬೇಡ ಅಂತಲ್ಲ. ದಟ್ ಡಸಂಟ್ ಮೀನ್ ದಟ್ ಈಸ್ ಅವರ್ ಮೀಡಿಯೇಟರ್. ಅದಕ್ಕೆ ನೋಬಡಿ ಶುಡ್ ಕ್ಲೇಮ್ ಐ ಪ್ರೇಡ್, ಯು ಗಾಟ್ ಹೀಲ್ಡ್. ನೋ, ಗಾಡ್ ಹರ್ಡ್ ದ ಪ್ರೇಯರ್ ಅಂಡ್ ಗಾಡ್ ಹೀಲ್ಡ್. ದೇವ್ರ ಪ್ರಾರ್ಥನೆಯನ್ನು ಕೇಳಿದ್ದಾನೆ, ದೇವರು ಸ್ವಸ್ಥಪಡಿಸಿದ್ದಾನೆ. ನೀನು ಯಾಕೆ ಅವನ ಮಹಿಮೆಯನ್ನು ಕದೀಲಿಕ್ಕೆ ಹೋಗಬೇಕು? ಡೋಂಟ್ ಎವರ್ ಅಟೆಂಪ್ಟ್ ದಟ್. ಕರುಣೆಯನ್ನು ಪ್ರಕಟಿಸ್ತಾನೆ, ಸಮಯೋಚಿತವಾದ ಸಹಾಯವನ್ನು ಮಾಡ್ತಾನೆ. ಆ ಒಂದು ನಿರ್ಧಾರದೊಂದಿಗೆ, ನಂಬಿಕೆಯೊಂದಿಗೆ ಆತನ ಬಳಿಗೆ ಬರಬೇಕು. ಹಳವಡಂಬಡಿಕೆಯಲ್ಲಿ ಕೃಪಾಸನವನ್ನು ಸೇರುವ ಅವಕಾಶವಿರಲಿಲ್ಲ. ಮಹಾಯಾಜಕನಿಗೆ ವರ್ಷಕ್ಕೆ ಒಂದಾವರ್ತಿ ಮಾತ್ರ ಮಹಾದೋಷ ಪರಿಹಾರಕ ದಿನದಂದು ಅವನು ಕೃಪಾಸನದ ಬಳಿಗೆ ಹೋಗಬೇಕು. ಬಹಳ ಕಾಳಜಿ ಮಾಡಬೇಕು ಅವನು ಹೋಗುವಾಗ. ರಬನಿಕಲ್ ಟ್ರೆಡಿಷನ್ ಹೇಳುತ್ತೆ, ಅವನನ್ನು ಸುಮಾರು ದಿವಸಗಳನ್ನು ಒಂದು ಕೋಣೆಯಲ್ಲಿ ಹಾಕ್ತಾರಂತೆ. ಕೋಣೆಯಲ್ಲಿ ಆ ರಬ್ಬಾಯಿನ ಹಾಕಿ, ಆ ಮಹಾಯಾಜಕನನ್ನು ಹಾಕಿ, ಎಷ್ಟಾಗುತ್ತೋ ಅಷ್ಟು ಧರ್ಮಶಾಸ್ತ್ರದ ಪಠನೆ, ಪರಿಶುದ್ಧತೆಯ ಕುರಿತು ಅರಿವನ್ನು ಮಾಡಿಸ್ತಾನೇ ಇರ್ತಾರಂತೆ. ಯಾಕಂದರೆ ಡೇಂಜರ್ ಏನು? ಅವನು ಪರಿಶುದ್ಧನಾಗದಿದ್ದರೆ ಕೃಪಾಸನದ ಬಳಿಯಲ್ಲೇ ಮರಣ ಹೊಂದುವ ಸಾಧ್ಯತೆ ಇರುತ್ತೆ. ಸೊ ಇಡೀ ಜನಕ್ಕೆ ಭಯ ಆಗೋಗ್ಬಿಡುತ್ತೆ. ಸ್ನಾನಿಕನಾದ ಯೋಹಾನನ ತಂದೆ ತಡ ಮಾಡಿಬಿಡ್ತಾನೆ ವಾಪಸ್ ಬರೋದಕ್ಕೆ. ಏನಾಯ್ತೋ? ಯಾಕಂದರೆ ದೇವದೂತನ ಸಂದರ್ಶನವಾಗಿರುತ್ತೆ, ಸಂಭಾಷಣೆಗಳಾಗಿರುತ್ತೆ, ತಡ ಆಗಿರುತ್ತೆ. ಏನಾಯ್ತೋ? ಕಳವಳ ಹೊರಗಿನವರಿಗೆ ಆಗತ್ತೆ.
ಆದರೆ ಇವತ್ತು ಆತನ ಮರಣದಲ್ಲಿ ಎಲ್ಲ ತೀರಿತು ಎಂದು ಕೂಗಾಡಿ ತನ್ನ ಪ್ರಾಣವನ್ನು ಬಿಟ್ಟಾಗ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿಯಲ್ಪಟ್ಟು ಕೃಪಾಸನಕ್ಕೆ ಪ್ರವೇಶಿಸುವಂಥ ಮಾರ್ಗವನ್ನು ನನಗೂ ನಿನಗೂ ತೆರೆದಿಟ್ಟಿದ್ದಾನೆ. ಹಾಗಾದರೆ ಆತನ ಸಾಮೀಪ್ಯಕ್ಕೆ ಬರುವುದಕ್ಕೆ ಏನಾನ ಅಡ್ಡಿ ಇದೆಯಾ? ನೆವಗಳಿದೆಯಾ? ದರ್ ಇಸ್ ನಥಿಂಗ್. ಭೂಲೋಕದಲ್ಲಿ ಯೇಸು ಸ್ವಾಮಿ ಮನುಷ್ಯನಾಗಿದ್ದಾಗಲೇ ಆತನ ಸಾಮೀಪ್ಯಕ್ಕೆ ಅಡ್ಡಿನೇ ಮಾಡ್ತಾ ಇರಲಿಲ್ಲ. ಆತನ ಸಾಮೀಪ್ಯಕ್ಕೆ ಬರಲಿಕ್ಕೆ ಅಡ್ಡಿನೇ ಮಾಡ್ತಾ ಇರಲಿಲ್ಲ. ಆತನ ಕರುಣೆಯನ್ನು ಹೊಂದಲಿಕ್ಕೆ ಅಡ್ಡಿನೇ ಪಡಿಸ್ತಿರ್ಲಿಲ್ಲ. ಇನ್ನು ಶಿಲುಬೆಯಲ್ಲಿ ಜಯಿಸಿದವನಾದ ಮೇಲೆ ಅಡ್ಡಿಪಡಿಸ್ತಾನ? ಅಡ್ಡಿಪಡಿಸೋದೇ ಇಲ್ಲ. ನೋಡಿ, ತನ್ನ ಕರುಣೆಯನ್ನು ಹೊಂದುವಂತೆ ಒಂದು ಚಿಕ್ಕ ಉದಾಹರಣೆ ನಾವು ನೋಡೋಣ. ಲೂಕನ ಸುವಾರ್ತೆ 17ನೇ ಅಧ್ಯಾಯ. ಲೂಕನ ಸುವಾರ್ತೆ 17ನೇ ಅಧ್ಯಾಯ. ಅದರಲ್ಲಿ ನಿಮ್ಮೆಲ್ಲರಿಗೂ ಪರಿಚಿತವಾದಂಥ ಒಂದು ಘಟನೆ ಜರುಗಿದೆ. 11ನೇ ವಚನದಿಂದ 19ನೇ ವಚನದವರೆಗೂ 11ನೇ ವಚನದಿಂದ 19ನೇ ವಚನದವರೆಗೂ ಜಿಯೋಗ್ರಫಿ ಇದೆ, ಅಲ್ಲಿ ಸ್ಥಳಗಳ ಪರಿಚಯ ಇದೆ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಇಟ್ ಸೆಲ್ಫ್ ಇಸ್ ಎ ಮೆಸೇಜ್. ಓಕೆ, ಯೆರೂಸಲೇಮಿಗೆ ಪ್ರವೇಶ ಮಾಡ್ತಾ ಇದ್ದಾನೆ, ಅವನು ಸಮಾರ್ಯವನ್ನು ಹಾದು ಹೋಗ್ತಾ ಇದ್ದಾನೆ. ಸಾಮಾನ್ಯವಾಗಿ ಸಮಾರ್ಯದವರು ತಮ್ಮನ್ನು ದಾಟಿ ಯೆರೂಸಲೇಮಿಗೆ ಹೋಗುವುದಕ್ಕೆ ಅವಕಾಶ ಕೊಡಲ್ಲ. ಯಾಕಂದರೆ ಅವರಿಬ್ಬರು ಯಾವಾಗಲೂ ಕಿತ್ತಾಟದಲ್ಲಿರ್ತಾರೆ. ಅವ್ರಿಗೂ ಒಂದು ಒಪ್ಪಂದ ಇಲ್ಲ, ಹೊಕ್ಕು ಬಳಕೆ ಇಲ್ಲ. ದಿಸ್ ಇಸ್ ವೇರ್ ಜೀಸಸ್ ಇಸ್ ಎ ರೆವಲ್ಯೂಷನರಿ. ಕ್ರಾಂತಿಕಾರಿ. ಅವನು ಹೋಗ್ತಾನೆ, ಅದರ ಮಧ್ಯೆ ಹೋಗ್ತಾನೆ. ಹೋಗುವಾಗ ಏನಾಯಿತು, ಒಂದು ಹಳ್ಳಿಗೆ ಬಂದಾಗ ಎಷ್ಟು ಜನ ಕುಷ್ಠರೋಗಿಗಳಿದ್ದಾರೆ? 10 ಮಂದಿ ಇದ್ದಾರೆ. ಯಾರು ಕೂಡ ಅವರ ಬಳಿಗೆ ಹೋಗುವುದಕ್ಕೆ ಮನಸ್ಸೇ ಮಾಡಲ್ಲ, ಯಾರು ಕೂಡ. ಬಿಕಾಸ್ ಅವರನ್ನು ಒಂದು ಸಪ್ರೇಟ್ ಶಿಬಿರದಲ್ಲಿಟ್ಟಿರ್ತಾರೆ, ಔಟ್ಸೈಡ್ ದ ಕ್ಯಾಂಪ್. ಅಂದರೆ ಮನುಷ್ಯರು ಹೊಕ್ಕು ಬಳಕೆ ಇರದೇ ಇರುವ ಜಾಗದಲ್ಲಿ. ಬಿಕಾಸ್ ಆ ರೋಗ ಹಾಗೆ, ಅದನ್ನು ಪ್ರತ್ಯೇಕವಾಗಿಡಬೇಕು. ವಿ ಆಲ್ ನೋ ವಾಟ್ ಕೋವಿಡ್ ಡಿಡ್. ಅಂತರ ಕಾದ್ಕೋಬೇಕು. ವಿ ಆಲ್ ನೋ, ವಿ ಆರ್ ವೆರಿ ಫ್ಯಾಮಿಲಿಯರ್ ವಿತ್ ಇಟ್ ನಾವು. ಆ ಥರ ದೂರ ಇಡ್ತಾ ಇದ್ರು ಒಂದು ಕ್ಯಾಂಪಲ್ಲಿ. ಐಸೋಲೇಷನ್, ದಟ್ ಇಸ್ ಐಡಿಯಾ. ಐಸೋಲೇಟ್ ಮಾಡಿಡ್ತಾ ಇದ್ರು. ಯಾರು ಹೋಗಲ್ಲ, ಅವ್ರ ಮನೆಯವರು ಕೂಡ ಹೋಗಲ್ಲ. ಅವರ ಬಳಿಗೆ ಬಂದರೆ ಯಾರಾದರೂ ಆಲ್ವೇಸ್ ದೇ ಹ್ಯಾಡ್ ಎ ವರ್ಡ್, ಐ ಆಮ್ ಅನ್ಕ್ಲೀನ್ ಹೇಳ್ತಾನೆ ಇರಬೇಕು. ಅಂದರೆ ಯಾರು ಬರಬೇಡ್ರಿ ನನ್ನ ಬಳಿಗೆ ಅಂತ ಹೇಳ್ತಾರೆ ಅವರು. ಬಟ್ ಜೀಸಸ್ ವಾಲಂಟಿಯರ್ಸ್ ಟು ಗೋ ಥ್ರೂ ದೆಮ್. ಅವರನ್ನು ದಾಟಿ ಹೋಗುವುದಕ್ಕೆ ಯೇಸು ಸ್ವಾಮಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಮೂವೇ, ಆ ನಡೆನೇ ಕರುಣೆಯಿಂದ ಕೂಡಿರುವಂಥದ್ದು. ಅಟ್ಲೀಸ್ಟ್ ಐ ಕ್ಯಾನ್ ಮೀಟ್ ಜೀಸಸ್. ನನಗೆ ಸ್ವಾಮಿ ಸಿಗ್ತಾನೆ. ಈ 10 ಮಂದಿ ನೋಡಿ, ಬಹಳ ಚಂದವಾದಂಥ ಪ್ರಸಂಗ ಇದು. 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಪ್ರೋಟೋಕಾಲ್ ಫಾಲೋ ಮಾಡ್ತಾ ಇದ್ದಾರೆ. ಅದನ್ನ ಎದುರಿಗೆ ಬಂದಿದ್ದಾರೆ. ದೆ ನ್ಯೂ ದ ವ್ಯಾಲ್ಯೂ ಆಫ್ ಜೀಸಸ್. ಯೇಸು ಸ್ವಾಮಿಯ ಮೌಲ್ಯ ಗೊತ್ತಿತ್ತು ಅವ್ರಿಗೆ. ಯೇಸು ಸ್ವಾಮಿ ಯಾರು ಅಂತ ಗೊತ್ತಿತ್ತು. ಯಾಕಂದ್ರೆ ಕೆಲವು ಕುಷ್ಠರೋಗಿಗಳನ್ನ ಯೇಸು ಸ್ವಸ್ಥ ಮಾಡಿದ್ದಾನೆ. ಪರ್ವತ ಪ್ರಸಂಗ ಆದ ಮೇಲೆ ನಮಗೆ ಗೊತ್ತಾಗಿದೆ 8ನೇ ಅಧ್ಯಾಯದಲ್ಲಿ ಮತ್ತಾಯನ ಸುವಾರ್ತೆ. ಅವನು ಬೆಟ್ಟವನ್ನು ಕೆಳಗಿಳಿದಾಗ ಒಬ್ಬ ಕುಷ್ಠರೋಗಿ ಕೇಳ್ತಾನೆ, ನನ್ನನ್ನು ಶುದ್ಧ ಮಾಡ ಮನಸ್ಸಿದೆಯಾ ನಿನಗೆ ಅಂತ. ಬಹಳ ವಿಚಿತ್ರವಾಗಿ ಬರೆದದು. ಈ ಟಚ್ಡ್ ಅಂತ ಬರೆದದೆ, ನಿಷೇಧ. ಅದು ಮುಟ್ಟಂಗಿಲ್ಲ ಕುಷ್ಠರೋಗಿಯನ್ನ. ಈ ಟಚ್ಡ್, ಈ ಗಾಟ್ ಹೀಲ್ಡ್. ಯಾರಿಗೂ ಹೇಳಕ್ ಹೋಗ್ಬೇಡಪ್ಪ, ಯಾಜಕರಿಗೆ ತಿಳಿಸು. ಟು ಡಿಕ್ಲೇರ್ ಮೆಸ್ಸಿಯನ್ನು ಬಂದಿದ್ದಾನೆ ಅಂತ ಒಂದು ಡಿಕ್ಲೇರ್ ಮಾಡಬೇಕು. ಅದು ಬೇರೆ ವಿಚಾರ, ಅದಾದ್ಮೇಲೆ ಮಾತಾಡೋಣ ಯಾವಾಗಲಾದರೂ. ಆ ರೀತಿಯಾಗಿ ಸೊ ಇವರಿಗೆ ಪ್ರೋಟೋಕಾಲ್ ಗೊತ್ತಿದೆ, ಯಾರು ನಮ್ಮನ್ನು ಹಾದು ಹೋಗ್ತಾ ಇದ್ದಾರೆ ಅಂತ ಗೊತ್ತಿದೆ. ಅವನು ಸಿಕ್ಕುವಾಗ ಆಶ್ರಯಿಸಿಕೊಳ್ಬೇಕು. ಯೆಹೋವನು ಸಿಕ್ಕುವಾಗ ಅವನನ್ನು ಆಶ್ರಯಿಸಿಕೊಳ್ಳಬೇಕು. ಯೇಸು ಸಿಕ್ಕುವಾಗ ಆಶ್ರಯಿಸಿಕೊಳ್ಳಬೇಕು. ಬುದ್ಧಿ ಸ್ಥಿಮಿತವಾಗಿರುವಾಗ, ಆರೋಗ್ಯದಿಂದಿರುವಾಗ, ಶಕ್ತಿ ಇರುವಾಗ, ಡು ನಾಟ್ ನೆಗ್ಲೆಕ್ಟ್ ದಿಸ್ ಜೀಸಸ್. ಇಟ್ಸ್ ಎ ರಿಮೈಂಡರ್.
ಇಟ್ಸ್ ಅ ರಿಮೈಂಡರ್ ಫಾರ್ ಆಲ್ ಆಫ್ ಅಸ್. ಡು ನಾಟ್ ನೆಗ್ಲೆಕ್ಟ್. ಸೊ ಅವರು ಸಿಕ್ಕ ಅವಕಾಶವನ್ನು ಉಪಯೋಗಿಸ್ಕೊಂಡಿದ್ದಾರೆ. 10 ಮಂದಿಯೂ ಕೂಡ ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಅಂತರ ಕಾತ್ಕೊಂಡಿದ್ದಾರೆ. ಸಿ ವಾಟ್ ದೇ ಕಾಲ್, ಯೇಸುವೆ, ಗುರುವೇ. Prayer is very simple. They recognize Jesus, recognized as a guru, Rabbi. Rabbi means my teacher, personal. Okay, ಗುರುವೇ ಏನಂತ ಕೂಗ್ತಾರೆ? ನಮ್ಮ ಮೇಲೆ ದಯೆ. ಪ್ರೇಯರ್ ಇಸ್ ವೆರಿ ಸಿಂಪಲ್. ಗುಂಪು ಪ್ರಾರ್ಥನೆಯಲ್ಲಿ ಪ್ರಾಮುಖ್ಯವಾದಂಥ ಒಂದು ಗುಣಲಕ್ಷಣಗಳನ್ನು ಈ 10 ಮಂದಿ ಬೋಧಿಸ್ತಾ ಇದ್ದಾರೆ. ಗುಂಪು ಪ್ರಾರ್ಥನೆಯಲ್ಲಿ ಬಹಳ ಅವಶ್ಯ ಏನು? ಒಮ್ಮನಸ್ಸು. ಒಮ್ಮನಸ್ಸು. ಪ್ರಾರ್ಥನೆ ಒಂದೇ ಸಲ ತಾನೆ ಅವರಿಗೆ, ಅವರ ಅಗತ್ಯ ಒಂದೇ ತಾನೆ, ಅವರ ಅಗತ್ಯ ಒಂದೇ. ಆದರೆ 10 ಮಂದಿಯಲ್ಲೂ ಏಕೀಭವಿಸಿದವರಾಗಿ ಒಂದೇ ಮನಸ್ಸು, ಇನ್ ಅಗ್ರಿಮೆಂಟ್. ಭೂಲೋಕದಲ್ಲಿ ಯಾವುದೇ ಒಂದು ವಿಷಯವನ್ನು ನೀವು ಕೇಳುವಾಗ ಒಂದು ಮನಸ್ಸುಳ್ಳವರಾಗಿದ್ದರೆ ಪರಲೋಕದ ದೇವರಿಂದ ನಿಮಗೆ ಆಗುವುದು. ಸಿ, ಆಲ್ 10 ಹ್ಯಾಡ್ ಒನ್ ಮೈಂಡ್ ಅಂಡ್ ದರ್ ನೀಡ್ ಈಸ್ ಕಾಮನ್. ಅವರ ಅಗತ್ಯ ಬಹಳ ಸಾಮಾನ್ಯ. ಕುಷ್ಠರೋಗ ಇದೆ, ನಮಗೇನು ಮಾಡ್ಬೇಕು ನೀನು? ಡಿಡ್ ದೇ ಎಕ್ಸ್ಪ್ರೆಸ್ ದೇರ್ ಫೇತ್? ನಂಬಿಕೆಯನ್ನು ವ್ಯಕ್ತಪಡಿಸಿರುವ ಕಾರಣದಿಂದಲೇ, ಈತನು ಸ್ವಸ್ಥಪಡಿಸಬಲ್ಲನೆಂದು ತಿಳಿದವ ಕಾರಣದಿಂದಲೇ ದೇ ಹ್ಯಾವ್ ಕ್ರೈಡ್. ಅವ್ರು ಕೂಗಿದ್ದಾರೆ. ಸಿ ದೇರ್ ಫೇತ್, ದೇರ್ ಒನ್ನೆಸ್. ಪ್ರೇಯರ್ ನೀಡ್ಸ್ ದಿಸ್. ಪ್ರಾರ್ಥನೆಗೆ ಇದು ಬಹಳ ಅವಶ್ಯ. ಗುಂಪು ಪ್ರಾರ್ಥನೆಯಲ್ಲಿ ಏಕೀಭವಿಸಿದವರಾಗಬೇಕು. ನಂಬಿಕೆ ಬಹಳ ಅವಶ್ಯ. ವೆರಿ ಸಿಂಪಲ್ ಪ್ರೇಯರ್. ನಮ್ಮ ಮೇಲೆ ದಯವಿಡಿ ಎಂದು ಕೂಗಿ ಹೇಳಿದರು, ವಿತ್ ಒನ್ ಅಕಾರ್ಡ್. 14ನೇ ವಚನ, ಆತನು ಅವರನ್ನು ನೋಡಿ. ಅಷ್ಟೇ. ಏನನ್ನ ಮಾತಾಡದ್ನ? ಅಡ್ವರ್ಟೈಸ್ಮೆಂಟ್ ಕೊಟ್ಟನ? ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಕೆಳಗಿಳಿದಾಗ ಮಾಡಿದ್ದೀನಿ ಅಂತ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ದಿಸ್ ಇಸ್ ಜೀಸಸ್. ಪಂಪು ಇಲ್ಲ, ಅಡ್ವರ್ಟೈಸ್ಮೆಂಟು ಇಲ್ಲ. ವೆರಿ ಸಿಂಪಲ್. ಆತನು ಅವರನ್ನ ನೋಡಿ. ಒಂದು ಮಾತು ಹೇಳ್ತಾನೆ, ಸಿಂಪಲ್ ಸೆಂಟೆನ್ಸ್. ನೀವು ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ. ಪ್ರಾರ್ಥನೆ ಆದಮೇಲೆ ಏನು ಬಯಸ್ತೀವಿ ನಾವು? ಉತ್ತರ ಬಯಸ್ತೀವೋ ಇಲ್ವೋ? ಪ್ರಾರ್ಥನೆ ಆದ್ಮೇಲೆ ಉತ್ತರ ಬಯಸ್ತೀವಿ. ಅವ್ರು ಪ್ರಾರ್ಥನೆ ಮಾಡಿದ್ದಾರೆ, ಎಸ್ ಸ್ವಾಮಿ ಉತ್ತರ. ಸ್ವಸ್ಥ ಆಗಿದ್ದಾರೆ ಅಂತ ಹೇಳಿದ್ದಾನ? ಏನು ಹೇಳಲಿಲ್ಲ. ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿ. ಹಂಗಂದ್ರೆ ಅರ್ಥ ಏನು? ನಿಮ್ಮನ್ನು ಯಾರು ಕುಷ್ಠರೋಗಿಗಳೆಂದು ನಿರ್ಣಯಿಸಿದ್ದಾರೋ ಅವ್ರ ಹತ್ರಕ್ಕೆ ಹೋಗಿ ಅವರು ಸರ್ಟಿಫೈ ಮಾಡ್ತಾರೆ ನಿಮ್ಮನ್ನ ಅಂತ. ಅಯ್ಯೋ ಸ್ವಸ್ಥ ಆದ್ನೋ ಇಲ್ವೋ? ಡೌಟು. ಸಿಂಪಲ್ ಒಬೀಡಿಯನ್ಸ್, ಸರಳವಾದಂಥ ವಿಧೇಯತೆ. ಅವ್ರೇನು ಮಾಡ್ತಾರೆ? ಅವರು ಹೋಗುತ್ತಿರುವಾಗಲೇ. ಸೊ ಯು ಹ್ಯಾವ್ ಫೇತ್ ಇನ್ ಪ್ರೇಯರ್. ನಂಬಿಕೆ ಇದೆ ನಿಮಗೆ, ಒಂದು ಮನಸ್ಸಿದೆ. ಯು ಹ್ಯಾವ್ ಪ್ರೇಡ್ ಟು ಎ ಸೂಟಬಲ್ ಪರ್ಸನ್. ಸರಿಯಾದ ವ್ಯಕ್ತಿಗೆ ನೀವು ಪ್ರೇಯರ್ ಮಾಡಿದರೆ, ದೆನ್ ಹಿ ಕಮಾಂಡ್ಸ್, ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ನೀವು ಹೋಗಿ ಯಾರಿಗೆ ತೋರಿಸಿ? ಯಾಜಕರಿಗೆ ತೋರಿಸಿ. ನಾವು ರೆಸ್ಪಾನ್ಸಿಬಿಲಿಟಿ ನಮ್ಮದು, ಜವಾಬ್ದಾರಿ ನಮ್ಮದು. ನಾವೇನು ಮಾಡಬೇಕು? ಒಬೇ ಆಗಬೇಕು. ಒಬೇಯಿಂಗ್ ಈಸ್ ಇನ್ ಆಕ್ಷನ್. ಅವ್ರು ಹೋಗ್ಬೇಕು, ಯಾಚಕರ ಬಳಿಗೆ ಹೋಗ್ಬೇಕು. ಸಿ, ಎವ್ರಿಥಿಂಗ್ ಈಸ್ ಇನ್ ಆಕ್ಷನ್ ಇಯರ್. ಯಾಚಕರ ಬಳಿಗೆ ಹೋಗ್ಬೇಕು. ಅವರು ಹೋಗುತ್ತಿರುವಾಗಲೇ ಅವ್ರಿಗೇನಾಯ್ತು? ಏನು ಹೀಲ್ ಮಾಡಿರ್ಬೇಕು ಇವರಿಗೆ? ಇಟ್ ಈಸ್ ದೇರ್ ಫೇತ್, ಇಟ್ ಈಸ್ ದೇರ್ ಒಬೀಡಿಯನ್ಸ್. ಇಟ್ ಈಸ್ ದೇರ್ ಫೇತ್ ಅಂಡ್ ಒಬೀಡಿಯನ್ಸ್ ದಟ್ ಹೀಲ್ಡ್. ಹೋಗುತ್ತಿರುವಾಗಲೇ ಶುದ್ಧರಾದರು. ಇದನ್ನು ಬರೀತಾ ಇರೋರು ಯಾರು ಗೊತ್ತಾ? ಡಾಕ್ಟರ್ ಲೂಕ್. ಸಾಮಾನ್ಯರು ಬರಿತಾ ಇಲ್ಲ ಇದ್ದ. ಡಾಕ್ಟರ್ ಅವನು ಬರಿತಾ ಇದ್ದಾನೆ. ಡಾಕ್ಟರ್ ಬರಿತಾ ಇದ್ದಾನೆ, ಶುದ್ಧರಾದರು. ಅವರಲ್ಲಿ ಒಬ್ಬನು, 10 ಜನರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಆಲ್ ಫೈನ್. 10 ಜನ ಸ್ವಸ್ಥ ಹೊಂದಿದಾರ ಇಲ್ವಾ?
10 ಜನನೂ ಸುಸ್ತಾಗಿದ್ದಾರೆ. ಅವರ ಪ್ರಾರ್ಥನೆ ಏನಾಗಿತ್ತು? ದಯೆ ಬೇಕು ನಮಗೆ. ಇಟ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗಾಡ್. ದಯೆ ತೋರಿಸುವುದು ದೇವರ ಸ್ವಭಾವ. ಮನ ಮರುಕುವುದು ದೇವರ ಸ್ವಭಾವ. ನಮ್ಮ ಜೀವನಗಳಲ್ಲಿ ಆಸಕ್ತಿ ತೋರುವಂಥದ್ದು ನನಗೆ ನಿನಗಿರುವ ದೇವರ ಸ್ವಭಾವ. ಇಸ್ ನಾಟ್ ಎ ಫೀಲಿಂಗ್ಲೆಸ್ ಗಾಡ್. ಭಾವನೆಗಳೇ ಇಲ್ಲದೆ ಇರುವಂಥ ದೇವರ ಅಲ್ಲವೇ ಅಲ್ಲ. ಹಿ ಹ್ಯಾಸ್ ಎ ಫೀಲಿಂಗ್ ಫಾರ್ ಅಸ್. ನಿನ್ನ ಕಷ್ಟ ನನ್ನ ಕಷ್ಟ, ನಿನ್ನ ಕಣ್ಣೀರು ನನ್ನ ಕಣ್ಣೀರು. ದಿಸ್ ಇಸ್ ವಾಟ್ ಜೀಸಸ್ ಇಸ್. ಇದು ಯೇಸುಸ್ವಾಮಿ, ಇದು ಯೇಸುಸ್ವಾಮಿ. ಸೊ ಹಾಗಾದರೆ ನಾವು ಕರುಣೆಯನ್ನು ಹೊಂದುವಂತೆ, ಸಂಯೋಚಿತ ಸಹಾಯ ದೊರೆಯುವಂತೆಯೂ ಹೇಗೆ ಬರಬೇಕು? ಹೇಗೆ ಬರಬೇಕು? ಕೃಪಾಸನದ ಬಳಿಗೆ ಧೈರ್ಯವಾಗಿ ಬರಬೇಕು, ಧೈರ್ಯವಾಗಿ ಬರಬೇಕು. ಸೊ ಲೆಟ್ ಅಸ್ ಮೇಕ್ ಎ ಪ್ರಾಕ್ಟೀಸ್. ನಮಗೊಂದು ಅಭ್ಯಾಸ ಬರಬೇಕು. ಸೊ ವಿ ಶುಡ್ ಎವ್ರಿ ಡೇ ಪ್ರಾಕ್ಟೀಸ್. ಪ್ರತಿ ಸವಾಲುಗಳಲ್ಲಿ, ಪ್ರತಿ ಕಳಿಕೆಯಲ್ಲಿ ಇದು ಬಹಳ ಅವಶ್ಯ ನಮ್ಮ ಜೀವನಗಳು. ನಮ್ಮ ಸಭೆಯ ಸುಸ್ಥಿತಿಗಾಗಿ, ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ಕೃಪಾಸನದ ಮುಂದೆ ಬಳಿಗೆ ಬರೋಣ. ನಮ್ಮ ಕುಟುಂಬದವರಿಗಾಗಿ ಕೃಪಾಸನದ ಮುಂದೆ ಬರೋಣ. ವೈಯಕ್ತಿಕವಾಗಿ ನಮಗಾಗಿ ಕೃಪಾಸನದ ಮುಂದೆ ಬರೋಣ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೃಪಾಸನದ ಮುಂದೆ ಬರೋಣ. ನಮ್ಮ ದೈನಂದಿನ ಜೀವನದಲ್ಲಿ ಆತನ ಕೃಪೆಗಾಗಿ ಕೃಪಾಸನದ ಮುಂದೆ ಬರೋಣ. ಧೈರ್ಯವಾಗಿ ಬರೋಣ, ಧೈರ್ಯವಾಗಿ. ಸೊ ಹೌ ಟು ಕಮ್? ಇನ್ನೊಂದು ವಾಕ್ಯ ಇಬ್ರಿಯರ ಗ್ರಂಥದಲ್ಲಿ ಹಿಂಗೆ ಕೃಪಾಸನದ ಬಳಿಗೆ ಬರ್ಬೋದು. 10ನೇ ಅಧ್ಯಾಯ 19 ಮತ್ತು 20ನೇ ವಚನ ಬಹಳ ಗುಣಮಟ್ಟ, ಆರಾಧನೆಗೆ ಸಾಕಾಗಿರುವ ಒಂದು ಸಾಲುಗಳನ್ನು. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೇನಾಯ್ತಂತೆ? ಧೈರ್ಯ ಉಂಟಾಯಿತು. ಸೊ ವೆನೆವರ್ ಯು ಅಪ್ರೋಚ್ ದ ಥ್ರೋನ್ ಆಫ್ ಗ್ರೇಸ್, 2 ಸಂಗತಿಗಳು ಬಹಳ ಇಂಪಾರ್ಟೆಂಟ್. ಯೇಸುಸ್ವಾಮಿಯ ರಕ್ತ, ಆತನ ದೇಹವೆಂಬ ತೆರೆಯ ಮೂಲಕ. ಸೊ ಕ್ಯಾನ್ ಯು ಸಪರೇಟ್ ಕ್ರಾಸ್? ಕ್ರೂಜೆಯನ್ನು ಸಪರೇಟ್ ಮಾಡೋಕ್ಕಾಗತ್ತಾ? ಸಪರೇಟೇ ಮಾಡೋಕ್ಕಾಗಲ್ಲ. ಎವ್ರಿ ಟೈಮ್ ಯು ಪ್ರೇ, ರಿಮೆಂಬರ್ ಇಟ್. ಇದನ್ನು ನೆನಪು ಮಾಡ್ಕೊಳ್ಬೇಕು. ಆತನ ರಕ್ತದ ಮೂಲಕ. ಕ್ಯಾನ್ ಯು ಇಮ್ಯಾಜಿನ್, ದೇವರಿಗೆ ತನ್ನ ಮಗನ ರಕ್ತವನ್ನು ನೆನಪುಟ್ಟಿಸಿದರೆ ಏನಾಗ್ಬೋದು? ತಂದೆಗೆ ತನ್ನ ಮಗನ ರಕ್ತವನ್ನು ನೆನಪುಟ್ಟಿಸಿದರೆ ಏನಾಗ್ಬೋದು? ಹಿ ವಿಲ್ ಮೂವ್ ಟುವರ್ಡ್ಸ್ ಯು. ನಿಮ್ಮ ಪರವಾಗಿ ಆತನು ಸಂಚಲಿಸ್ತಾನೆ. ಸಮುವೇಲನ ಅದೇ ಮಾಡಿದ್ದು. 20 ವರ್ಷಗಳ ನಂತರ ರಿವೈವಲ್ ಆಗುತ್ತೆ ಇಸ್ರಾಯೇಲರ ಮಧ್ಯದಲ್ಲಿ. ವಿಗ್ರಹಾರಾಧನೆ ದೊಡ್ಡ ಸಮಸ್ಯೆ. 20 ವರ್ಷಗಳ ನಂತರ ಹಿಂತಿರುಗ್ತಾರೆ, ಶುದ್ಧೀಕರಣ ಮಾಡ್ತಾನೆ. ಫಿಲಿಸ್ಟಿಯರ ದಾಸತ್ವದಲ್ಲಿರ್ತಾರೆ. ಇವರೆಲ್ಲರೂ ಮಿಚ್ಪೆಯಲ್ಲಿ ಕೂಡಿದ್ದಾರೆ ಎಂದು ಫಿಲಿಸ್ಟಿಯರಿಗೆ ಗೊತ್ತಾದಾಗ ಸೈನ್ಯವನ್ನು ಕಟ್ಟಿಕೊಂಡು ಇಸ್ರಾಯೇಲರ ವಿರೋಧವಾಗಿ ಬರ್ತಾರೆ. 7ನೇ ಅಧ್ಯಾಯ, 1ನೇ ಸಮಯದಲ್ಲಿ 7ನೇ ಅಧ್ಯಾಯ ಹೇಳ್ತಾರೆ. ಬಂದಾಗ ಈ ಇಸ್ರಾಯೇಲರು ಅವತ್ತು ಆಯುಧ ಇಲ್ಲ ಅವ್ರಿಗೆ ಒಂದೇ ಇದ್ದಿದ್ದ ಆಯುಧ. ಸಮುವೇಲನಿಗೆ ಹೇಳ್ತಾರೆ, ನೀನು ನಮಗಾಗಿ ಪ್ರಾರ್ಥಿಸುವುದನ್ನು ಬಿಡಬೇಡ, ಪ್ರಾರ್ಥಿಸುತ್ತಲೇ ಇರು. ನೋಡಿ, ಈ ಥರ ಯಾರನ್ನ ಯುದ್ಧ ಮಾಡೋಕ್ಕಾಗುತ್ತಾ ಇವತ್ತು? ಒಂದು ಸೈನ್ಯ ಆಯುಧಗಳೊಂದಿಗೆ. ಇಲ್ಲಿ ಇಸ್ರಾಯೇಲರಿದ್ದಾರೆ ಆಯುಧರಹಿತ, ಆದರೆ ಅವರು ಮೊರೆ ಹೊಕ್ಕಿರೋದೇನು? ಪ್ರಾರ್ಥನೆ. ಪ್ರಾರ್ಥಿಸುತ್ತಲೇ ಇರು ಸಮುವೇಲ ನಮಗಾಗಿ, ನಿಲ್ಲಿಸಬೇಡ ಅಂತಾರೆ. ಅವನೇನು ಮಾಡ್ತಾನೆ? 1 ವರ್ಷದ ಒಂದು ಕುರಿಯನ್ನ, ಯಜ್ಞವನ್ನು ಅರ್ಪಿಸಿ ಪ್ರಾರ್ಥಿಸ್ತಾನೆ. ನಾವು ಅಂಡರ್ಸ್ಟ್ಯಾಂಡ್ ದಿಸ್. ಎ ಪ್ರೇಯರ್ ಮಿಕ್ಸ್ಡ್ ವಿತ್ ಬ್ಲಡ್. ಎ ಪ್ರೇಯರ್ ಮಿಕ್ಸ್ಡ್ ವಿತ್ ಬ್ಲಡ್. ಏನಾಯಿತು? ದೇವರು ಇಸ್ರಾಯೇಲರ ಪರ ಫಿಲಿಸ್ಟಿಯರ ವಿರೋಧವಾಗಿ ಯುದ್ಧ ಮಾಡಿದ. That is the greatest secret. When our prayers are mixed with the blood of Jesus Christ, ಯೇಸುಸ್ವಾಮಿಯ ರಕ್ತ ಮಿಶ್ರಣದಿಂದ ಪ್ರಾರ್ಥಿಸಿದಾಗ ತಂದೆಯು
ನಮ್ಮ ಪರ ಚಲಿಸ್ತಾನೆ. ಸಮಯೋಚಿತವಾದ ದಯೆಗಾಗಿ, ಸಹಾಯಕ್ಕಾಗಿ, ಕರುಣೆಗಾಗಿ ಧೈರ್ಯವಾಗಿ ಆತನ ರಕ್ತದ ಮೂಲಕ ದೇಹವೆಂಬ ತೆರೆಯ ಮುಖಾಂತರ ಆತನ ಸಮಕ್ಷಮಕ್ಕೆ ಪ್ರವೇಶ ಮಾಡುವ ಧೈರ್ಯ ಕೊಟ್ಟಿದ್ದಾನೆ. ಯು ಕ್ಯಾನ್ ನಾಟ್ ಸಪ್ರೆಸ್ ಕ್ರಾಸ್. ಅದಕ್ಕೆ ಕ್ರೂಜೆಯ ಅನ್ವಯಗಳನ್ನು, ಅದರ ಸತ್ಯಾರ್ಥಗಳನ್ನು ಒಂದು ಋತುಗೆ ಸೀಮಿತ ಮಾಡಬಾರದು. ದೈನಂದಿನ ಬಾಳಿನಲ್ಲಿ ಹಾಸು ಹೊಕ್ಕಾಗಬೇಕಾಗಿರುವ ಸತ್ಯ ಅದು. ಸೊ ದಿಸ್ ಮಾರ್ನಿಂಗ್ ಲೆಟ್ ಅಸ್ ಗೆಟ್ ಎಂಕರೇಜ್ಡ್. ನಮಗಿರುವ ಮಹಾಯಾಜಕನು ಆಕಾಶ ಮಂಡಲಗಳನ್ನು ದಾಟಿ ಹೋಗಿದ್ದಾನೆ. ನಮಗಿರುವ ಮಹಾಯಾಜಕನು ಶ್ರೇಷ್ಠವಾದ ಮಹಾಯಾಜಕನು. ಸೊ ನಾವು ನಮ್ಮ ಹೆಸರು ಹಾಕೊಳ್ಳೋಣ. ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. whatever oath we have taken, whatever confession we have done, and whatever we profess, ಅದನ್ನು ಬಿಡದೆ ಹಿಡಿಯೋಣ. ಮೂಲತಃ ಯೇಸುವೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿರುವ ಈ ಸತ್ಯಾರ್ಥವನ್ನು ಬಿಡದೆ ಹಿಡಿಯೋಣ. ಈತನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿರುವಂಥ ಮಹಾಯಾಜಕನು, ಸಿಂಪಥೆಟಿಕ್ ಅಂಡ್ ಎಂಪಥೆಟಿಕ್ ಹೈ ಪ್ರೀಸ್ಟ್. ಈತನು ಶೋಧನೆಗೆ ಗುರಿ ಆಯ್ತಾನೆ. ಪಾಪರಹಿತ ಮಹಾಯಾಜಕನು, ಕರುಣೆ ನೀಡುವಂಥ, ದಯೆ ತೋರುವಂಥ ಮಹಾಯಾಜಕನು, ನಮ್ಮ ಜೀವನದಲ್ಲಿ ಆಸಕ್ತಿಯುಳ್ಳ ಮಹಾಯಾಜಕನು, ಮಧ್ಯಸ್ಥಿಕೆಯನ್ನು ವಹಿಸಿ ತನ್ನ ಕರುಣೆಯನ್ನು ಪ್ರಕಟಿಸ್ತಾನೆ, ಸಮಯೋಚಿತವಾದ ಸಹಾಯವನ್ನು ದಯಪಾಲಿಸ್ತಾನೆ. ಆ ಕಾರಣದಿಂದ ನಾವು ಧೈರ್ಯವಾಗಿ ಆತನ ಸಮಕ್ಷಮಕ್ಕೆ ಹೋಗಲು ಹಿಂಜರಿಯೋದು ಬೇಡ, ನೆವ ಹೇಳುವುದು ಬೇಡ, ವಿಳಂಬ ಮಾಡುವುದು ಬೇಡ. ಧೈರ್ಯವಾಗಿ ಆತನ ಸಾನ್ನಿಧ್ಯಕ್ಕೆ ಪ್ರವೇಶಿಸೋಣ. ಕರ್ತನ ಕರುಣೆಯನ್ನು ಹೊಂದಿದವರಾಗಿ ಇಹಲೋಕದಲ್ಲಿ ಆತನ ಸಾಕ್ಷಿಗಳಾಗಿ ಜೀವಿಸೋಣ. ಕರ್ತನಿಯ ಆಲೋಚನೆಗಳಿಂದ ನಮ್ಮನ್ನು ಆಶೀರ್ವದಿಸಲಿ, ಉತ್ತೇಜಿಸಲಿ, ನಮ್ಮನ್ನು ಆತನ ಸಾನ್ನಿಧ್ಯಕ್ಕೆ ಹೋಗುವವರನ್ನಾಗಿ ಆತನು ಪ್ರೇರೇಪಿಸಲಿ. ಕರ್ತನಿಯ ವಾಕ್ಯಗಳನ್ನು ಆಶೀರ್ವದಿಸಿಕೊಡಲಿ. ಆಮೆನ್. ಯಾವಾಗಲೂ ನಾವು ಕರ್ತನ ಸಾಮೀಪ್ಯದಲ್ಲಿ ಇರೋಣ. ಆತನ ಮೂಲಕ ನಾವು ರಕ್ಷಣೆಯನ್ನು ಹೊಂದಿಕೊಳ್ಳೋಣ ಎಂಬುದಾಗಿ ನಮ್ಮನ್ನು ಉತ್ತೇಜಿಸಿದಂಥ ಸೇವಕರನ್ನು ನಾನು ಸಭಾಪಾಲಕರ ಪರವಾಗಿ, ಸಮಾಪಾಲಕ ಸಮಿತಿಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ವಂದಿಸುವಳಾಗಿದ್ದೇನೆ. ಕೊನೆಯದಾಗಿ ನಾವು ಸಂಗೀತದಲ್ಲಿ 67ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 67 1 ಮತ್ತು 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. Yes.
ಪ್ರಾರ್ಥನೆಯನ್ನು ಪದ್ಯ ರೂಪದಲ್ಲಿ ಒಟ್ಟಾಗಿ ನಾವು ಹಾಡಿಕೊಳ್ಳೋಣ. ತದನಂತರ ಸೇವಕರು ನಮ್ಮನ್ನ ಅಂತ್ಯಾಶ್ರಮದಲ್ಲಿ ನಡೆಸಬೇಕಾಗಿ ಅವರನ್ನು ವಿನಂತಿಸಿಕೊಳ್ತೇನೆ. ಪರಲೋಕ ಜನಕನೆ ಭವದಭಿದಾನವು ನಿರುತವು ಪಾವನವಾಗಿರಲಿ. ಸುರಕ್ಷಿತವಾಗಿರ ನಿನ್ನಯ ರಾಜ್ಯವು ಧರೆಯಲಿ ನೆಲೆಸಲಿ ಸ್ಥಿರವಾಗಿ. ಪರದಂದದಿ ನಿನ್ನ ಚಿತ್ತವು ಧರೆಯೋಳು ನೆರವೇರಲಿ ಅನುದಿನದ ಬುದ್ಧಿ. ಪರಿಪಾಲಿಸು ಎಂಬ ಕೊರತೆಯ ನೀಗಿಸು ವರಸು ಗುಣಾಕರ ದಯಶೀಲ. ಕ್ಷಮಿಸೆಮ ಪಾಪಗಳನ್ನು ನಾವಿತರರ ಕ್ಷಮಿಸಿದ ತೆರದಿ ದಯಾಕರನೇ. ಕ್ಷೇಮವ ಪಾಲಿಸು ದೀನರ ರಕ್ಷಿಸು ಕಾಮಿತ ಫಲದಾಯಕ ನೀನೇ. ಶೋಧನೆಯೊಳಗೆ ಸೇರಿಸದಿರು ಭೂಮಿ ಶೋಧಕನಿಂದಲೇ ತಾಯಿ ಪ್ರಭು. ಸಿದ್ಧರಿ ರಾಜ್ಯವು ಬಲವು ಮಹಿಮೆಗಳು ಓದಯಾಧೀಶನೆ ನಿನ್ನವುಗಳು. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರುಣೆ ದಯೆ ತೋರಿಸುವಂಥ ತಂದೆ ದೇವರ ಪ್ರೀತಿಯು ಕೃಪಾಸನದ ಮುಂದೆ ಧೈರ್ಯವಾಗಿ ಬರಲಿಕ್ಕೂ ತನ್ನ ರಕ್ತ ದೇಹವೆಂಬ ತೆರೆಯ ಮೂಲಕ ಅನುವು ಮಾಡಿಕೊಟ್ಟಿರುವಂಥ ಯೇಸು ಕ್ರಿಸ್ತನ ಕೃಪೆಯು ಪ್ರಾರ್ಥಿಸಲು ಪ್ರೇರಿಸುವ ಪವಿತ್ರಾತ್ಮನ ಐಕ್ಯತೆಯು ಅನ್ಯೋನ್ಯತೆಯು ನೆರೆದಿರುವ ಸಭೆಯವರೊಂದಿಗೂ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರೊಂದಿಗೂ ನಿರಂತರ ನೆಲೆಯಾಗಿರಲಿ. ಆಮೆನ್. ಸ್ವಸ್ತದೋ ಜೀವದಾನ ತೇನಿಸೇನ ಪೂರ್ಣ ತೃಪ್ತಿ ಗೋಳಿಸು.